faster and faster. ನಾನು ನಿಮ್ಮ ರಾಜೇಶ್ ಶಿವಮೊಗ್ಗದಿಂದ. ನಾನು ಈಗ ಒಂದು ಹೊಸ ಯೂಟ್ಯೂಬ್ ಚಾನಲ್ಲು ಕುಕಿಂಗ್ ಚಾನಲ್ನ ಓಪನ್ ಮಾಡ್ತಿದ್ದೀನಿ, ರಾಜೇಶ್ ಕುಕಿಂಗ್ ಚಾನಲ್ ಅಂತೇಳಿ. ದಯವಿಟ್ಟು ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಮೊದಲನೇದಾಗಿ ಪಾಸ್ತಾವನ್ನು ಹೇಗೆ ತಯಾರು ಮಾಡೋದು ಅಂತೇಳಿ ನಿಮಗೆ ಕುಕ್ ಮಾಡಿ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ನೋಡಿ, ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಪೈಪ್ ಪಾಸ್ತಾನ ತಗೊಂಡಿದ್ದೀನಿ. ಇದು ಒಂದು 2 ಜನಕ್ಕಾಗುವಷ್ಟು ತಗೊಂಡಿದ್ದೀನಿ. ಇದೊಂದು ರಿಫೈನ್ಡ್ ಆಯಿಲ್ ತಗೊಂಡಿದ್ದೀನಿ. ಇದನ್ನ ಬಾಣಲಿಗೆ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು. ಮ್ಯಾಗಿ ಮ್ಯಾಜಿಕ್ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅರ್ಧ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ. ಒಂದೂವರೆ ಸ್ಪೂನ್ ಅಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ. ಇಲ್ಲೊಂದು ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 2-3 ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಆಗ್ಬೋದು. ಆಮೇಲೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಳ್ಳೆ ಟೇಸ್ಟ್ ಬರುತ್ತೆ ಅದರಿಂದ. ಜೊತೆಗೆ ಈರುಳ್ಳಿ 1-1.5 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು 1 ಹೆಚ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸಹಿತ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಒಂದು ಲಿಂಬೆಹಣ್ಣನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಇದನ್ನ ಅರ್ಧ ಹಾಕಿದ್ರೆ ಸಾಕು. ಒಂದು ಪಾತ್ರೆಯಲ್ಲಿ ನಾವೇನು ಪಾಸ್ತಾ ಹಾಕ್ತೀವಲ್ಲ ಅದು ಮುಳುಗೋ ಅಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಪಾತ್ರೆ ಇದೆ, ನೀರು ಕುದೀತಾ ಇದೆ. ಪಾಸ್ತಾವನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೆ ಒಂದಷ್ಟು ಪ್ರಮಾಣದಲ್ಲಿ ಉಪ್ಪನ್ನು ಸಹಿತ ಸೇರಿಸ್ಕೊಂಡ್ವಿ. ಇದು ಚಂದವಾಗಿ ಬೆಂದ ಮೇಲೆ ನೋಡಿ ಈ ಥರ ಇರುತ್ತೆ. ಇದನ್ನು ಒಂದು ಗಳಿಗೆ ಹಿಚಕಿ ನೋಡೋದು ಒಳ್ಳೆ ವಿಚಾರ, ಗಟ್ಟಿ ಇದ್ದರೆ ಚೆನ್ನಾಗಾಗಲ್ಲ. ಓಕೆ, ಇದು ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಳ್ತೀನಿ. ಇಲ್ಲೊಂದು ಜಾಲರಿಗೆ ಹಾಕಿಬಿಟ್ಟು ಈ ರೀತಿ ಸೋಸಕ್ಕೆ ಹಾಕಿದ್ದೀವಿ ನೋಡಿ. ನೀರೆಲ್ಲ ಬಸ್ದ ಮೇಲೆ ಇದನ್ನು ಮತ್ತೆ ಉಪಯೋಗಿಸೋಣ. ಒಂದು ಪಾತ್ರೆಗೆ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಅದು ಚಟಪಟ ಅಂದಮೇಲೆ ಮುಂದಿನ ಇಂಗ್ರೀಡಿಯೆಂಟ್ನ ಹಾಕೋಣ. ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀವಿ. ಉದ್ದಿನ ಬೇಳೆನೂ ಸೇರಿಸಿ ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವು ಸಹಿತ ಹಾಕಿದ್ರು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಹಾಕಿದ್ವಿ. ನಂತರದಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿದ್ದೀವಿ. ಈಗ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಒಗ್ಗರಣೆಗೆ. ನಂತರದಲ್ಲಿ ಟೊಮೊಟೊ ಹಣ್ಣು ಸಹಿತ ಆ್ಯಡ್ ಮಾಡಿದ್ದೀವಿ ಸ್ನೇಹಿತರೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಬೇಕಾದರೆ ಕ್ಯಾರೆಟು ಮತ್ತು ಹಸಿ ಬಟಾಣಿನ ಸಹಿತ ನೀವು ಆ್ಯಡ್ ಮಾಡ್ಕೊಳ್ಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಅಚ್ಚ ಖಾರದ ಪುಡಿನ ನಮ್ಮ ಮನೇಲಿ ಮಾಡಿದಂಥದ್ದನ್ನು ಹಾಕ್ತಾ ಇದ್ದೀನಿ. ಮಸಾಲವನ್ನು ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆ ಜೊತೆಗೆ ಹಾಕಿದಂಥ ಮ್ಯಾಗಿ ಮಸಾಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನೋಡ್ಕೊಳ್ಳಿ. ರುಚಿಗೆ ಬೇಕಾದರೆ ಸ್ನೇಹಿತರೆ ಸ್ವಲ್ಪ ಪೆಪ್ಪರ್ ಪೌಡ್ರು 1-2 ಚಿಟಿಕೆಯಷ್ಟು ಹಾಕ್ಕೊಳ್ಬೋದು. ಸ್ವಲ್ಪ ಹಳದಿಯನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಒಗ್ಗರಣೆಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಪಾಸ್ತಾ ಪೈಪಿಗೆ ಸಮೇತ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಬೇಯಿಸೋ ಹೊತ್ತಿಗೆ. ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ. ಲಿಂಬೆಹಣ್ಣು ಆ್ಯಡ್ ಆಯಿತು. ಈಗ ನಾವು ಮಾಡಿಕೊಂಡಂಥ ಮಸಾಲೆ ಒಗ್ಗರಣೆಗೆ ಸ್ನೇಹಿತರೆ ಪಾಸ್ತಾವನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಸ್ತಾನು ಒಗ್ಗರಣೆ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ನೇಹಿತರೆ. ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಸ್ನೇಹಿತರೆ. 1 ನಿಮಿಷ 2 ನಿಮಿಷ ಚೆನ್ನಾಗಿ ಅದು ಮಿಕ್ಸ್ ಆಗತ್ತೆ. ಅವಾಗ ಕೊತ್ತಂಬರಿ ಸೊಪ್ಪನ್ನ ಕಡೆಯದಾಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಪಾಸ್ತಾ ಈ ರೀತಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ದೊಡ್ಡವರು, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ರೀತಿ ಮಾಡಿಕೊಟ್ರೆ ಸ್ನೇಹಿತರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ.
ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಪಾನಿಪುರಿ ಗೋಬಿ ಮಂಚೂರಿ ಅಥವಾ ಇನ್ನೊಂದು ತಿನ್ನೋದಕ್ಕಿಂತ ಇದು ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ. ಈ ಪಾಸ್ತಾವನ್ನು ಎಲ್ಲರೂ ಸುಲಭವಾಗಿ ಸಂಜೆ ಹೊತ್ತಿಗೆ ಮಾಡಿಕೊಂಡು ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕುಕ್ಕಿಂಗ್ ಏನು ಮಾಡ್ತೀನೋ ಅದ್ರದ್ದು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಬಾಯ್ ಸ್ನೇಹಿತರೆ.